ನಮಸ್ಕಾರ ವಿದ್ಯಾರ್ಥಿಗಳೇ. ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಇದೆ. ಏನಪ್ಪಾ ಅಂತಂದ್ರೆ ಈಗ ನೋಡ್ಬೋದು 18,000ಕ್ಕೂ ಹೆಚ್ಚು ಅಧಿಕ ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿ ನಿಯಮಗಳಲ್ಲಿ ಕೆಲವು ಬದಲಾವಣೆಯನ್ನು ತರಲಾಗಿದೆ. ಅಂದ್ರೆ ವೇಟೇಜ್ ಆಗಿರ್ತಕ್ಕಂಥ ನ್ಯೂ ವೇಟೇಜ್ ಒಂದು ಬದಲಾವಣೆ ಅಂತ ನಾವ್ ಹೇಳ್ಬೋದು. ಹಾಗಾಗಿ ಇಲ್ಲಿ ನೋಡ್ಬೋದು ಪ್ರಾಥಮಿಕ ಅಂದ್ರೆ 1ರಿಂದ 5ನೇ ತರಗತಿವರೆಗಿನ ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಏನಿದು 6ರಿಂದ 8ನೇ ತರಗತಿ ನೇಮಕಾತಿ ಸಂಬಂಧಿಸಿದ ತಿದ್ದುಪಡಿ ಅಂತಿಮ ನಿಯಮಗಳು ಇಂದು ಗೆಜೆಟ್ ನಲ್ಲಿ ಪ್ರಕಟಗೊಂಡಿದೆ. ಗೆಜೆಟ್ ನಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ 1ರಿಂದ 5ನೇ ತರಗತಿ ಹಾಗೂ 6ರಿಂದ 8 ಈ ತರಗತಿ ಸಂಬಂಧಪಟ್ಟಾಗಿರ್ತಕ್ಕಂತಹ ಸಿಇಟಿ ನೇಮಕಾತಿ ಮಾಡಿಕೊಳ್ಳಲು ಒಂದು ನ್ಯೂ ವೇಟೇಜ್ ಆಗಿರ್ತಕ್ಕಂಥ ಒಂದು ಏನಪ್ಪಾ ಬಿಗ್ ಅಪ್ಡೇಟ್ ಅಂತ ತಂದಿದೆ. ಅಂದ್ರೆ ಕಡಿಮೆ ಇರತಕ್ಕಂಥದ್ದು ಹೆಚ್ಚಿಗೆ ಮಾಡಿದ್ದಾರೆ. ಅಂದ್ರೆ ಸಿಇಟಿಗೆ ಎಷ್ಟಿತ್ತು ಕಡಿಮೆ ಇತ್ತು ಅದನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಏನ್ ಮಾಡಿದ್ದಾರೆ ವೇಟೇಜ್ ಹೆಚ್ಚು ಕಮ್ಮಿ ಮಾಡಿದ್ದಾರೆ. ನಾವು ನೋಡ್ಬೋದು ನ್ಯೂ ವೇಟೇಜ್ ಈಗಿದೆ. ಅಂದ್ರೆ GPSTR ಅಂದ್ರೆ 6ರಿಂದ 8ನೇ ತರಗತಿ ಅಂತ ಹೇಳ್ಬೋದು ನಾವು. GPSTR ಇಲ್ಲಿ ಏನ್ ಮಾಡಿದಾರಪ್ಪ ಈ GPSTR ನಲ್ಲಿ ಅಂದ್ರೆ ಸಿಟಿಗೆ ಸಂಬಂಧಪಟ್ಟಾಗಿರ್ತದೆ 70% ಮಾಡಿದ್ದಾರೆ. ಓಲ್ಡ್ 50% ಇತ್ತು. ಟಿಇಟಿ ನೋಡೋದಾದ್ರೆ ಹಾಗಾದ್ರೆ GPSTR ನಲ್ಲಿ ಅಂದ್ರೆ ಇದು 6ರಿಂದ 8ನೇ ತರಗತಿಯವರಿಗೆ ಅಷ್ಟೇ. ಟಿಇಟಿಗೆ ಸಂಬಂಧಪಟ್ಟದ್ದು 20% ಇತ್ತು. ಸೊ ಸೇಮ್ ಇಟ್ಟಿದ್ದಾರೆ. ಅದನ್ನ ನಾವು ನೋಡ್ಬೋದು. ಇಲ್ಲಿ ಡಿಗ್ರಿ 8% ಮಾಡಿದ್ದಾರೆ. ಅಂದ್ರೆ 20% ಇರೋದನ್ನು ಏನ್ ಮಾಡಿದ್ರೆ 8% 12% ಅನ್ನು ರೆಡ್ಯೂಸ್ ಮಾಡಿದ್ದಾರೆ. ನೋಡ್ಬೋದು BEd 2% ಓನ್ಲಿ ಅದು 10% ಇದ್ದು ಏನ್ ಮಾಡಿದ್ದಾರೆ 2% ಇಟ್ಟಿದ್ದಾರೆ. ಅಂದ್ರೆ 8% ಏನನ್ನ ಡಿಗ್ರೀಸ್ ಮಾಡಿ ಸೊ ಸಿಇಟಿಯಲ್ಲಿ ಹಾಕಿದ್ದಾರೆ. ಹಾಗಾಗಿ ನೀವೇನು ಈ ಶಿಕ್ಷಕರ ನೇಮಕಾತಿಗೆ ನೀವು ಏನ್ ಓದ್ತಿದ್ರು ಇದು ಬಹಳ ಅನುಕೂಲವಾಗಿರ್ತಕ್ಕಂಥ ಒಂದು ಅಪ್ಡೇಟ್ ಬಿಡಿದ್ರೆ. ಯಾಕಂದ್ರೆ ಬಹಳ ಜನರು ಏನಪ್ಪಾ ಅಂದ್ರೆ ಡಿಗ್ರಿಯಲ್ಲಿ ಆಗಿರ್ಬೋದು ಮತ್ತು BEd ನಲ್ಲಿ ಅತಿ ಹೆಚ್ಚು ಆಗಿರ್ತಕ್ಕಂಥ ಸ್ಕೋರ್ಸ್ ಕಡಿಮೆ ಇರುತ್ತೆ. ಹಳೆ ವಿದ್ಯಾರ್ಥಿಗಳು ಮತ್ತು ಹೊಸ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಇರೋ ಕಾರಣ ಇದು ಭೇದ ಭಾವ ಇತ್ತು. ಹಾಗಾಗಿ ಈ ಸರ್ಕಾರ ಒಂದು ಏನ್ ಮಾಡಿದಪ್ಪ ಅಂದ್ರೆ ಒಂದು ಅಪ್ಡೇಟ್ ಮಾಡಿರೋದು ಬಹಳ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಇದು 6ರಿಂದ 8ನೇ ತರಗತಿಯವರಿಗೆ ಇದು ಮಾತ್ರ ಅಂತ ಹೇಳ್ಬೋದು. ಹಾಗಾದ್ರೆ PSTR ಅಂದ್ರೆ 1ರಿಂದ 5ನೇ ತರಗತಿ ಪ್ರಾಥಮಿಕವಾಗಿರ್ತಕ್ಕಂತಹ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿದ್ದ ಅಲ್ಲಿ ಏನು ನೀವು ವೇಟೇಜ್ ಲಿಸ್ಟ್ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಸಿಇಟಿಯಲ್ಲಿ 70% ಸೇಮ್. GPSTR ಏನದು ಅದು ಕೂಡ ಸಿಇಟಿಯಲ್ಲಿ 70% ಅದೇ ರೀತಿಯಾಗಿರ್ತಕ್ಕಂಥ ಒಂದು ವೇಟೇಜ್ ಲಿಸ್ಟ್ ಇಟ್ಟಿದ್ದಾರೆ. ಮತ್ತು ಟಿಇಟಿಯಲ್ಲಿ 20% ಅದು ಸೇಮ್ ಕೂಡ ಇದೆ. GPSTR ನಲ್ಲಿ ಅದೇ. ಬಟ್ ಅಲ್ಲಿ ಕ್ವಾಲಿಫೈ ಇರ್ತಕ್ಕಂಥದ್ದು ಏನು PSTR ಗೆ DEd ಇರುತ್ತೆ, PUC ಇರುತ್ತೆ. ಹಾಗಾಗಿ ಇಲ್ಲಿ PUC ಅಲ್ಲಿ ಎಷ್ಟು ಮಾಡ್ತಾರೆ ಅಂದ್ರೆ 8% ಆಗಿರ್ತಕ್ಕಂತಹ ಒಂದು ಪರ್ಸೆಂಟೇಜ್ ಮಾಡ್ತಾರೆ. ನಿಮ್ಮ ಓವರ್ ಆಲ್ ಆಗಿರ್ತಕ್ಕಂಥ ಪರ್ಸೆಂಟೇಜ್ ಎಷ್ಟಪ್ಪ ಅದನ್ನ 8% ಮಾಡಿ ನಿಮ್ಮ ಪರ್ಸೆಂಟೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಪರ್ಸೆಂಟೇಜ್ ಮಾಡ್ತಾರೆ. ಮತ್ತು DEd ಅಲ್ಲಿ 2%. ಇಲ್ಲಿ ಹೆಂಗೆ BEd ನಲ್ಲಿ ಕೊಟ್ಟಿದ್ರು ಅಲ್ಲಿ ಕೂಡ DEd ಗೆ 2% ಕೊಟ್ಟಿದ್ದಾರೆ. ಹಾಗಾಗಿ ಟೋಟಲ್ ಎಷ್ಟಾಯ್ತು 100% ಆಗಿರ್ತಕ್ಕಂತಹ ಒಂದು ನ್ಯೂ ವೇಟೇಜ್ ಲಿಸ್ಟ್ ಟೋಟಲಿ ಇದು GPSTR ಒಂದು 100 ಆಯ್ತು. ಸೊ ನಾನು ಏನ್ ಮಾಡಿದೆಪ್ಪ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಬರೀ GPSTR ಸಂಬಂಧಪಟ್ಟಾಗಿರ್ತಕ್ಕಂತಹ ಅಷ್ಟೇ ಹೇಳಿದೆ. ಸೊ ಈ ಎರಡು ಹೇಳ್ತಿದ್ದೀನಿ, PSTR ಸಂಬಂಧಪಟ್ಟದ್ದು ಮತ್ತು GPSTR ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನ್ಯೂ ವೇಟೇಜ್ ಲಿಸ್ಟ್. ಈ ರೀತಿಯಾಗಿರ್ತಕ್ಕಂಥ ಒಂದು ನೇಮಕಾತಿ ಏನ್ ಮಾಡ್ತಾರ ನೀವು ಬರ್ತಕ್ಕಂಥ ಮುಂದೆ ಎಕ್ಸಾಮ್ ನಲ್ಲಿ ಇದು 100% ಆಗಿರ್ತಕ್ಕಂತಹ ಒಂದು ನ್ಯೂ ವೇಟೇಜ್ ಲಿಸ್ಟ್ ಆಗುತ್ತೆ. ಯಾಕಂದ್ರೆ ಇದೇ ರೀತಿ ನೀವು ನೋಡ್ಬೋದು ಯಾರ್ಯಾರು ಒಂದು ಅತಿ ಹೆಚ್ಚಿನ ಆಗಿರ್ತಕ್ಕಂಥ ಸ್ಕೋರ್ ಮಾಡಬೇಕು ಮತ್ತು ನಾವು ಏನಪ್ಪಾ ಈ ಶಿಕ್ಷಕರ ನೇಮಕಾತಿಯಲ್ಲಿ ನಾವು ಒಂದು ಏನಪ್ಪಾ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಕುತ್ಕೋಬೇಕಾದ್ರೆ ಪ್ರಮುಖವಾಗಿ ನೀವು ಎರಡು ರೀತಿಯಲ್ಲಿ ನಾವು ನೋಡ್ಬೋದು. ಸಿಇಟಿಯಲ್ಲಿ ಮತ್ತು ಟಿಇಟಿಯಲ್ಲಿ ಸೊ ಎಫರ್ಟ್ ಆಗಿರ್ತಕ್ಕಂಥ ಅತಿ ಹೆಚ್ಚು ಎಫರ್ಟ್ ಹಾಕ್ಬೇಕಾಗುತ್ತೆ. ಸೊ PSTR ಆಗಿರ್ಬೋದು ಮತ್ತು ಏನಪ್ಪಾ GPSTR ಆಗಿರ್ಬೋದು. ಯಾಕಂದ್ರೆ ಇವು ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಇದರಲ್ಲಿ 90% ಬಂದ್ಬಿಡ್ತು. ಇವೆರಡರಲ್ಲಿ ಎಷ್ಟಪ್ಪ 90% ಆಗಿರ್ತಕ್ಕಂಥ ಒಂದು ವೇಟೇಜ್ ಬರುತ್ತೆ. ವೇಟೇಜ್ 90% ಇಲ್ಲೇ ಬಂದ್ಬಿಡ್ತು. ಉಳಿದಾವೆಲ್ಲ ಇನ್ನೇನು ಡಿಗ್ರಿ ನಿಮ್ ಆಲ್ರೆಡಿ ಕೌಂಟ್ ಆಗಿದಾವೆ. ನೀವೆಲ್ಲ PUC DEd ಮತ್ತು ಡಿಗ್ರಿ BEd ಆಲ್ರೆಡಿ ಕಂಪ್ಲೀಟ್ ಆಗೇ ಬಿಟ್ಟಿರ್ತೀರಿ. ಯಾಕಂದ್ರೆ ಸಿಇಟಿ ಅಪ್ಲಿಕೇಶನ್ ಮಾಡೋ ಮುಂದ ಆಲ್ರೆಡಿ ನೀವು ಕಂಪ್ಲೀಟ್ ಆಗಿರ್ತೀರಿ. ಸೊ ಇಲ್ಲಿ ನಿಮಗೇನು ಉಳಿದಿರೋದು ಏನಪ್ಪಾ 90% ಆಗಿರ್ತಕ್ಕಂತಹ ವೇಟೇಜ್ ಸಿಇಟಿ ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದ್ರು ನೀವು ಯಾವ ರೀತಿಯಾಗಿರ್ತಕ್ಕಂಥ ಜ್ಞಾನ ಇರುತ್ತೋ ಅದು ನೀವು ಎಲ್ಲಿ ತೋರಿಸಬೇಕಪ್ಪ ಅಂದ್ರೆ ಸಿಇಟಿ ಮತ್ತು ಟಿಇಟಿಯಲ್ಲಿ ಮಾತ್ರ ತೋರಿಸಬೇಕು. ಅಲ್ಲಿ ನೀವೆಷ್ಟೇ ಸಿಕ್ಕಂತ ಹೆಚ್ಚಿಗೆ ಪ್ರಮಾಣದಲ್ಲಿ ನೀವು ಸ್ಕೋರ್ ಮಾಡ್ಕೊಂತೀರೋ ನೀವು ಕೂಡ ಶಿಕ್ಷಕರ ನೇಮಕಾತಿ ಪಟ್ಟಿಯಲ್ಲಿ ಕುಳಿತಿರೋ ಅನ್ನೋದು ನನ್ನ ಒಂದು ಸಲಹೆ ಅಂತ ಹೇಳ್ಬೋದು. ಹಾಗಾಗಿ ಇದು ಶಿಕ್ಷಕರ ನೇಮಕ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಬಿಗ್ ಅಪ್ಡೇಟ್. ಸೊ ಎಲ್ಲರೂ ಏನ್ ಮಾಡಿರಪ್ಪ ಅಂದ್ರ ಚೆನ್ನಾಗಿ ಓದಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ನೀವು ಥಿಯರಿ ಸಿಇಟಿಯಲ್ಲಿ ಥಿಯರಿ ಕೇಳ್ತಾರೆ, ಮಲ್ಟಿಪಲ್ ಚಾಯ್ಸ್ ಕೇಳ್ತಾರೆ, ಹಲವಾರು ರೀತಿಯಾಗಿ GKನು ಕೇಳ್ತಾರೆ. ಸೊ PSTR ನಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಅದು ಸಿಲೆಬಸ್ ಇರುತ್ತೆ. GPSTR ಒಂದು ಸಿಲೆಬಸ್ ಇರುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಓದ್ಕೊಳ್ಳಿ. ಯಾರ್ಯಾರು ಟಿಇಟಿ ಪಾಸ್ ಆಗಿದ್ರು ಅವ್ರಿಗೂ ಸ್ವಲ್ಪ ಎಫರ್ಟ್ ಹಾಕಿ. ಸಿಇಟಿಗೆ ಬಹಳ ಆಗಿರ್ತಕ್ಕಂಥ ನೀವು ಎಫರ್ಟ್ ಹಾಕ್ಬೇಕು. ನೋಡ್ಬೋದು ಟಿಇಟಿ ಯಾರು ಪಾಸ್ ಆಗಿಲ್ವೋ ಅದು ಏನು ನೋಟಿಫಿಕೇಶನ್ ಆಗಕ್ಕಿಂತ ಮುಂಚೆ ಕರೀತಾರ ಅನ್ನೋದು ಹೇಳಿದ್ದಾರೆ. ಬಟ್ ನೋಡೋಣ ಟಿಇಟಿ ಖಾತೆ ಯಾರ್ಯಾರು ಆಗಿಲ್ವೋ ಅವ್ರಿಗೂ ಕೂಡ ಏನಾಗುತ್ತೆ ಅನುಕೂಲ ಆಗುತ್ತೆ. ಅವ್ರಿಗೂ
ಒಂದು ಸಿಇಟಿ ಬರಲು ಅನುಕೂಲ ಆಗುತ್ತೆ. ಸೊ ಇನ್ನೇನಕ್ಕಂದ್ರೆ ಅನುಕೂಲ ಆಗುತ್ತೆ. ಹಾಗಾಗಿ ನೋಡ್ಬೋದು ಎಲ್ಲಾ ಶಿಕ್ಷಕರ ಅಂಶಗಳು ಇದೇ ತರದಾಗಿರ್ತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಆಗಿರ್ತಕ್ಕಂಥ ಒಂದು ಹೊಸ MCQ ಸಂಬಂಧ ಆಗಿರ್ತಕ್ಕಂತಹ ನಾನು ವಿಷಯಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿಡಿಯೋಗಳು ಮಾಡ್ತಾ ಹೋಗಿದ್ದೀನಿ. ಆಲ್ರೆಡಿ ನಾನು ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು, ಸಾಮಾನ್ಯ ಕನ್ನಡ ಆಗಿರ್ಬೋದು ಮತ್ತು ಸೋಷಿಯಲ್‌ಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ MCQ ಪ್ರಶ್ನೆ ಮತ್ತು ಉತ್ತರಗಳು. ನೀವು ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್‌ಗಳು ಕೇಳ್ತಾರೋ ಅದೇ ರೀತಿ ಬಹು ನಿರೀಕ್ಷಿತ ಆಗಿರ್ತಕ್ಕಂಥ ಕ್ವಶನ್ ಮತ್ತು ಉತ್ತರಗಳನ್ನು ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಈ ಚಾನಲ್ ಅನ್ನು ಅಂದ್ರೆ ಕನ್ನಡ 49 ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ಬೋದು ಒಂದು ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.